that is selective repeat. The third and last ARQ protocol is selective repeat. As the name indicates, selective. In the go back N, whenever the sender comes across the timeout situation or whenever the window is full, ಯಾವಾಗ ವಿಂಡೋ ಕಂಪ್ಲೀಟ್ ಆಗಿರ್ತೈತಿ ಅಥವಾ ಯಾವಾಗ ಟೈಮರ್ ಎಕ್ಸ್ಪೈರ್ ಆಗ್ತೈತಿ ಆ ಪರ್ಟಿಕ್ಯುಲರ್ ಟೈಮ್ದಾಗ ಸೆಂಡರ್ ಏನು ಮಾಡ್ತಾನೆ, ವಾಪಸ್ಸು ತನ್ನ ವಿಂಡೋ ಒಳಗಿರುವಂಥ ಎಲ್ಲ ಫ್ರೇಮ್ಸನ್ನು ರೀಟ್ರಾನ್ಸ್ಫರ್ ಮಾಡ್ತಾನೆ. ಆಲ್ ದ ಫ್ರೇಮ್ಸ್ ದಟ್ ಆರ್ ನಾಟ್ ಬೀಯಿಂಗ್ ಅಕ್ನಾಲೇಜ್ಡ್ ಆರ್ ಬೀಯಿಂಗ್ ರೀಟ್ರಾನ್ಸ್ಮಿಟೆಡ್. ಯಾವ್ಯಾವ ಅಕ್ನಾಲೇಜ್ಮೆಂಟ್ ಬಂದಿಲ್ಲ ಆ ಎಲ್ಲ ಫ್ರೇಮ್ಸನ್ನು ರೀಟ್ರಾನ್ಸ್ಫರ್ ಮಾಡ್ತಾನೆ. ಎಲ್ಲ ಫ್ರೇಮ್ಸನ್ನು ರೀಟ್ರಾನ್ಸ್ಫರ್ ಮಾಡೋದು ಅಂತಂದ್ರೆ ಕಮ್ಯುನಿಕೇಷನ್ ಚಾನಲ್ ಮೇಲೆ ನಂಬರ್ ಆಫ್ ಫ್ರೇಮ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ಕೊಂತ ಹೋಗ್ತೈತಿ. ಫಸ್ಟ್ ಟೈಮ್ ಕನ್ಸಿಡರ್ ಫಾರ್ ಎಕ್ಸಾಂಪಲ್ ಇಫ್ ದ ವಿಂಡೋ ಸೈಜ್ ಇಸ್ 7, 8 ಇತ್ತು ಅಂತಂದ್ರೆ ಮೊದಲಿಗೆ 8 ಟ್ರಾನ್ಸ್ಫರ್ ಮಾಡೀನಿ, ಅಕ್ನಾಲೇಜ್ಮೆಂಟ್ ಬಂದಿಲ್ಲ ಅಂತ ಹೇಳಿ ಮತ್ತೆ ಅವೇ ಸೇಮ್ 8 ಫ್ರೇಮ್ಸನ್ನು ರೀಟ್ರಾನ್ಸ್ಫರ್ ಮಾಡ್ತೀನಿ ಅಂದರೆ ನನ್ನ ಕಡೆಯಿಂದ 8 ಬದಲಿಗೆ ಏನಾಯಿತು, ಡಬಲ್ 16 ಮೆಸೇಜಸ್ ಹ್ಯಾವ್ ಬೀನ್ ಟ್ರಾನ್ಸ್ಮಿಟೆಡ್ ಆರ್ 16 ಫ್ರೇಮ್ಸ್ ಹ್ಯಾವ್ ಬೀನ್ ಟ್ರಾನ್ಸ್ಮಿಟೆಡ್. ಸೊ ಈ ರೀತಿ ಪ್ರತಿಯೊಬ್ಬ ಸೆಂಡರು ರಿಪೀಟ್ ಮಾಡ್ಕೊತ ಹೋದ ಅಂತಂದ್ರೆ ವಿಲ್ ಹ್ಯಾವ್ ಅ ಕಂಜೆಷನ್, ಟ್ರಾಫಿಕ್ ಜಾಮ್ ಆಗ್ತೈತಿ ನೆಟ್ವರ್ಕ್ ಮೇಲೆ. ಅದನ್ನು ಅವಾಯ್ಡ್ ಮಾಡೋ ಸಲುವಾಗಿ ಅಂತ ಹೇಳಿ ಏನು ಮಾಡಿದ್ರೆ, ದೇ ಪ್ರಪೋಸ್ಡ್ ಅ ನ್ಯೂ ಆಟೋಮೆಟಿಕ್ ರಿಪೀಟ್ ರಿಕ್ವೆಸ್ಟ್ ಪ್ರೋಟೋಕಾಲ್ ವಿಚ್ ಈಸ್ ಕಾಲ್ಡ್ ಆಸ್ ARQ. ಅದನ್ನೇನಂತೀವಿ, ವಿಚ್ ಈಸ್ ಕಾಲ್ಡ್ ಆಸ್ ಸೆಲೆಕ್ಟಿವ್ ರಿಪೀಟ್ ARQ. The new protocol that was proposed to avoid this disadvantage of go back and was selective repeat. As the name indicates, you are going to select ಅನ್ಅಕ್ನಾಲೇಜ್ಡ್ ಫ್ರೇಮ್ಸು ಅಥವಾ ವಿಂಡೋ ಒಳಗಿರುವಂಥ ಫ್ರೇಮ್ಸು ಎಲ್ಲಾನು ರೀಟ್ರಾನ್ಸ್ಫರ್ ಮಾಡೋ ಬದಲಿಗೆ ಏನು ಮಾಡ್ತೀವಿ, ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್ ಓನ್ಲಿ ದ ಫ್ರೇಮ್ ವಿಚ್ ಹ್ಯಾಸ್ ನಾಟ್ ಬೀನ್ ಅಕ್ನಾಲೇಜ್ಡ್. ಯಾವ ಪರ್ಟಿಕ್ಯುಲರ್ ಫ್ರೇಮಿಗೆ ಅಕ್ನಾಲೇಜ್ಮೆಂಟ್ ಬಂದಿಲ್ಲ ಅದು ಒಂದನ್ನೇ ಹುಡುಕಿ ಅದು ಒಂದನ್ನೇ ಏನು ಮಾಡ್ತಾರೆ, ರೀಟ್ರಾನ್ಸ್ಫರ್ ಮಾಡ್ತಾರೆ. ದಟ್ಸ್ ವೈ ದ ನೇಮ್ ಸೆಲೆಕ್ಟಿವ್ ರಿಪೀಟ್ ಈಸ್ ಗಿವನ್. ಸೆಲೆಕ್ಟ್, ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್ ದ ಫ್ರೇಮ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದ ವಿಂಡೋ ಒಳಗಿರುವಂಥ ಫ್ರೇಮ್ಸ್ ಒಳಗ ಯಾವುದು ಒಂದಕ್ಕೆ ಪರ್ಟಿಕ್ಯುಲರ್ ಆಗಿ ಅಕ್ನಾಲೇಜ್ಮೆಂಟ್ ಬಂದಿಲ್ಲ ಅಥವಾ ನೆಗೆಟಿವ್ ಅಕ್ನಾಲೇಜ್ಮೆಂಟ್ ಬಂದೈತಿ ಆ ಒಂದೇ ಫ್ರೇಮ್ ಅನ್ನ ಏನ್ ಮಾಡ್ತಾರೆ, ರೀಟ್ರಾನ್ಸ್ಫರ್ ಮಾಡ್ತಾರೆ. That is what is selective repeat. And here as you came across a new word in go back n, ಒಂದು ಹೊಸದು ಕಲಿತ್ರಿ. ಯಾವುದು, what do you mean by pipelining ಅಂತ ಹೇಳಿ, ಪೈಪ್ಲೈನ್ ಅಂದ್ರೆ ಏನು ಅಂತ ಕಲಿತ್ರಿ. ಅದೇ ರೀತಿಯಾಗಿ ಈ ಪರ್ಟಿಕ್ಯುಲರ್ ಪ್ರೋಟೋಕಾಲ್ನಾಗ ಈ ಸೆಲೆಕ್ಟಿವ್ ರಿಪೀಟ್ ಟೆಕ್ನಿಕ್ ಒಳಗಡೆಗೆ ಯು ಆರ್ ಗೋಯಿಂಗ್ ಟು ಸ್ಟಡಿ 2 more new words. One is cumulative acknowledgement. Cumulative acknowledgement ಒಂದು, and along with that ನಾವು ಇಲ್ಲಿವರೆಗೂ ಎಲ್ಲೂ ನೆಗೆಟಿವ್ ಅಕ್ನಾಲೇಜ್ಮೆಂಟ್ ಅನ್ನ ನೋಡಿರ್ಲಿಲ್ಲ, ಬರೇ ಡೆಫಿನೇಷನ್ ಅನ್ನ ಕಲ್ತಿದ್ವಿ. ಅಕ್ನಾಲೇಜ್ಮೆಂಟ್ ಒಳಗೆ 2 ಥರ ಬರ್ತಾವೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂತ ಹೇಳಿ. ಬಟ್ ವಿ ಹ್ಯಾಡ್ ನಾಟ್ ಯೂಸ್ಡ್ ನೆಗೆಟಿವ್ ಅಕ್ನಾಲೇಜ್ಮೆಂಟ್ ಅಪ್ ಟು ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸ್ವರೆಗೂ ನಾವೆಲ್ಲಿಗೂ ಅದನ್ನ ಯೂಸ್ ಮಾಡಿರಲಿಲ್ಲ. ಬಟ್ ಇನ್ ದ ಸೆಲೆಕ್ಟಿವ್ ರಿಪೀಟ್ ಯು ಆರ್ ಗೋಯಿಂಗ್ ಟು ಯೂಸ್ ನೆಗೆಟಿವ್ ಅಕ್ನಾಲೇಜ್ಮೆಂಟ್. And along with that one more new thing is cumulative. Cumulative ಅಂದ್ರೆ ಏನು, ಕಲೆಕ್ಟಿವ್. ಕಲೆಕ್ಷನ್ ಗೆ ಏನಂತಾರೆ, ಕ್ಯುಮ್ಯುಲೇಟಿವ್ ಅಂತ ಹೇಳಿ ಕರೀತೇವೆ, ರೈಟ್? ಸೊ ಹಿಯರ್ ಕ್ಯುಮ್ಯುಲೇಟಿವ್ ಅಕ್ನಾಲೇಜ್ಮೆಂಟ್ ಈಸ್ ಬೀಯಿಂಗ್ ಟ್ರಾನ್ಸ್ಮಿಟೆಡ್. ಅಂದ್ರೆ ಒಂದು 4 ಅಥವಾ 5 ಫ್ರೇಮ್ಸ್ ಅನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ನೀವು ಎಕ್ಸ್ಪೆಕ್ಟೆಡ್ ಫ್ರೇಮ್ ನಂಬರ್ ಒಂದನ್ನೇ ಕಳಿಸ್ಬಿಡ್ತಾರೆ. ಇಟ್ ಆಕ್ಟ್ಸ್ ಆಸ್ ಅ ಕ್ಯುಮ್ಯುಲೇಟಿವ್. ಹಿಂದಿನೂ ಎಲ್ಲ ಬಂದಾವು, ಕರೆಕ್ಟ್ ಆಗಿ ಬಂದಾವು ಅಂತ ಇಂಡಿಕೇಟ್ ಮಾಡಲಿಕ್ಕೆ ಒಂದೊಂದಕ್ಕೆ ಸಪ್ರೇಟ್ ಆಗಿ ಕಳಿಸೋ ಬದಲಿಗೆ ಕ್ಯುಮ್ಯುಲೇಟಿವ್ ಆಗಿ ಕಲೆಕ್ಟಿವ್ ಆಗಿ ಒಂದೇ ಅಕ್ನಾಲೇಜ್ಮೆಂಟ್ ಅನ್ನ ಕಳಿಸ್ಬಿಡ್ತಾರೆ. ಇಫ್ ಕನ್ಸಿಡರ್ ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ರಿಸೀವ್ಡ್ ಫ್ರೇಮ್ ವಿತ್ ಸೀಕ್ವೆನ್ಸ್ ನಂಬರ್ 2, 3, 4, 5. ಇವು 4ಕ್ಕೂ ಸಪ್ರೇಟ್ ಆಗಿ ಅಕ್ನಾಲೇಜ್ಮೆಂಟ್. ಇದಕ್ಕೆ ಅಕ್ನಾಲೇಜ್ಮೆಂಟ್ ಕಳಿಸ್ಬೇಕಾದ್ರೆ ನಾನು ಏನು ಹಾಕಬೇಕು, ACK 3 ಹಾಕಬೇಕು. ದಟ್ ಮೀನ್ಸ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಥರ್ಡ್ ಫ್ರೇಮ್. Then ಇದಕ್ಕೆ ACK 4 ಅಂತ ಕಳಿಸ್ತೀನಿ. That is I just want frame number 4, and for this will be sending the acknowledgement as 5, and for this will be sending acknowledgement as 6. Instead of these 3 will directly send ACK 6. ACK 2 ಆದ್ಮೇಲೆ I want second frame ಅಂತ ಹೇಳಿದೆ. ಸೆಕೆಂಡ್ ಫ್ರೇಮ್ ಅನ್ನ ಮಾಡಿದ್ರು, ಥರ್ಡ್ ಮಾಡಿದ್ರು, ಫೋರ್ತ್ ಮಾಡಿದ್ರು, ಫಿಫ್ತ್ ಮಾಡಿದ್ರು. And acknowledgement that I have as a sender I have received is ACK 2. That means the receiver is waiting for a frame with sequence number 2.
and after that you receive a CK6. It means the receiver is waiting for a frame with sequence number 6. That means ಮೊದಲಿಗೆ ಎರಡನೇ ಫ್ರೇಮಿಗೆ ವೇಟ್ ಮಾಡ್ಲಿಕ್ಕತ್ತಿದ್ದ, ಈಗ 6 ವೇಟ್ ಮಾಡ್ಲಿಕ್ಕತ್ತಾನ ಅಂತಂದ್ರೆ ಅದರ ಅರ್ಥ ಏನು? 3, 4, 5 have been received exactly the way I had sent. 3, 4, 5 ನಾ ಯಾವ ರೀತಿ ಕಳಿಸಿದ್ದೆ ಆ ರೀತಿಯಾಗಿ ಕರೆಕ್ಟಾಗಿ ಹೋಗಿ ಮುಟ್ಟಾವು ಅನ್ನೋದನ್ನು ಇಂಡಿಕೇಟ್ ಮಾಡಲಿಕ್ಕೆ ಒಂದೇ ಅಕ್ನಾಲೇಜ್ಮೆಂಟ್. ಇದನ್ನು ನಾವೇನಂತೀವಿ? ಕ್ಯುಮ್ಯುಲೇಟಿವ್ ಅಕ್ನಾಲೇಜ್ಮೆಂಟ್. ಇನ್ಸ್ಟೆಡ್ ಆಫ್ ಸೆಂಡಿಂಗ್ separate acknowledgements, what the receiver is going to do is he is going to send a cumulative acknowledgement. ಹಿಂದಿನೂ ಎಲ್ಲ ಬಂದವು ಅನ್ನೋದಕ್ಕೆ ಒಂದೇ acknowledgement ಅನ್ನು ಕಳಿಸ್ತಾರೆ. Right? So these are the two. And one more thing, you all know what is negative acknowledgement. Whenever sender sends a negative acknowledgement, it means ಬಂದು ಮುಟ್ಟೈತಿ ಬಟ್ ಕರೆಕ್ಟ್ ಆಗಿ ಮುಟ್ಟಿಲ್ಲ, ಇಲ್ಲ ಬಂದೇ ಮುಟ್ಟಿಲ್ಲ ಅನ್ನೋದನ್ನ ಇಂಡಿಕೇಟ್ ಮಾಡಲಿಕ್ಕೆ ನೆಗೆಟಿವ್ ಅಕ್ನಾಲೇಜ್ಮೆಂಟ್ ಅನ್ನ ಕಳಿಸ್ತಾರೆ. If I send the negative acknowledgement for frame 3, that means I am still expecting the third frame because it has not been received correctly. Third frame ಕರೆಕ್ಟ್ ಆಗಿ ಬಂದು ಮುಟ್ಟಿಲ್ಲ ಅನ್ನೋದನ್ನ ಇಂಡಿಕೇಟ್ ಮಾಡಲಿಕ್ಕೆ ನೆಗೆಟಿವ್ ಅಕ್ನಾಲೇಜ್ಮೆಂಟ್ ಅನ್ನ ಕಳಿಸ್ತಾರೆ. ಪಾಸಿಟಿವ್ indicates everything is correct, just send me the next frame number. ಅದರೊಳಗೆ ನಾ ಯಾವ ಸೀಕ್ವೆನ್ಸ್ ನಂಬರ್ ಹಾಕಿನಿ ಅದನ್ನ ಕಳಿಸು ಅಂತ ಹೇಳ್ತಿದ್ವಿ. ವೆರಸ್ ನೆಗೆಟಿವ್ ಅಕ್ನಾಲೇಜ್ಮೆಂಟ್ ಇಂಡಿಕೇಟ್ ಈ ಪರ್ಟಿಕ್ಯುಲರ್ ಫ್ರೇಮು ಕರೆಕ್ಟ್ ಆಗಿ ಬಂದ್ಬಿಟ್ಟಿಲ್ಲ, ಇದನ್ನ ರೀಟ್ರಾನ್ಸ್ಫರ್ ಮಾಡು ಅಂತ ಅನ್ನೋದನ್ನ ಇಂಡಿಕೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ರೈಟ್? ಅಂಡ್ ಒನ್ ಮೋರ್ ಥಿಂಗ್ ದಟ್ ಹ್ಯಾಸ್ ಬೀನ್ ಇಂಪ್ರೂವೈಸ್ಡ್ ಇನ್ ಸೆಲೆಕ್ಟಿವ್ ರಿಪೀಟ್ when you compare it with go back n, ಎಲ್ಲಾದ್ರಲ್ಲೂ ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಕೊಂತ ಹೋಗ್ಯಾರ. ಡ್ರಾಸ್ಟಿಕ್ ಚೇಂಜಸ್ ಇರಂಗಿಲ್ಲ, ಯಾವಾಗಲೂ ಟೆಕ್ನಾಲಜಿ ಚೇಂಜಸ್ ಸ್ಟೆಪ್ ಬೈ ಸ್ಟೆಪ್. ಮೊದಲಿಗೆ ಸ್ಟಾಪ್ ಅಂಡ್ ವೇಟ್ ಒಳಗ ಸೆಂಡರ್ ವಿಂಡೋ ಸೈಜ್ 1 ಇತ್ತು, ರಿಸೀವರ್ ವಿಂಡೋ ಸೈಜ್ ಏನಿತ್ತು 1 ಇತ್ತು ಇನ್ ಸ್ಟಾಪ್ ಅಂಡ್ ವೇಟ್. ಅಂಡ್ ದೆನ್ ಇನ್ ಗೋ ಬ್ಯಾಕ್ n, ರಿಸೀವರ್ ಒಂದೇ ಇತ್ತು, ಸೆಂಡರ್ ಅನ್ನ ಏನ್ ಮಾಡಿದ್ರು? ಇನ್ಕ್ರೀಸ್ ಮಾಡಿದ್ರು. It was increased. And in a selective repeat, both receiver as well as sender's window size has been increased. ಇವನಿಗೂ ಒಂದಕ್ಕಿಂತ ಜಾಸ್ತಿ ಫ್ರೇಮ್ಸ್ ಅನ್ನ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ದೊಡ್ಡ ವಿಂಡೋ ಕೊಟ್ಟಾರ. ಸೇಮ್ ಫಾರ್ ದ ಸೆಂಡರ್ ಆಲ್ಸೋ. ರೈಟ್? ಸೆಂಡರ್ ಕ್ಯಾನ್ ಆಲ್ಸೋ ಅಕ್ಯುಮುಲೇಟ್ ಆರ್ ಸ್ಟೋರ್ ಮೋರ್ ದೆನ್ ಒನ್ ಫ್ರೇಮ್ ಇನ್ ಇಟ್ಸ್ ವಿಂಡೋ, as well as the receiver can also hold. ಅಕಸ್ಮಾತ್ ಆಗಿ ಹಿಂದೆ ಮುಂದಾಗಿ ಬಂದು ಫ್ರೇಮ್ಸ್ ಅಂತಂದ್ರೆ ಅವನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಆಮೇಲೆ ಕರೆಕ್ಟ್ ಸೀಕ್ವೆನ್ಸ್ ನಾಗ ಅರೇಂಜ್ ಮಾಡಿ ಏನ್ ಮಾಡ್ತೀವಿ? ನೆಟ್ವರ್ಕ್ ಲೇಯರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. That is what is the difference between selective repeat and go back n. In go back n, receiver's window size is 1, whereas receiver sender is ಏನ್ ಮಾಡ್ಯಾರ? m ಇಟ್ಟಾರ. m is nothing but number of sequence that are assigned for the sequence number ಗೆ ಎಷ್ಟು ಬಿಟ್ಸ್ ಅನ್ನ ಅಸೈನ್ ಮಾಡಿರ್ತಾರಲ್ಲ ಆ ಬೇಸಿಸ್ ಮೇಲೆ ವಿಂಡೋ ಸೈಜ್ ಚೇಂಜ್ ಆಗ್ತೈತಿ. ಹೇಳಿದೆ 2 raised to m minus 1, where m is number of bits for sequence number. ಎಷ್ಟು ಬಿಟ್ಸ್ ಅನ್ನ ಅಲೋಕೇಟ್ ಮಾಡಿರ್ತಾರೆ ಹೆಡರ್ ಒಳಗ ಸೀಕ್ವೆನ್ಸ್ ಗೆ, ಆ ಬೇಸಿಸ್ ಮೇಲೆ ವಿಂಡೋ ಸೆಂಡರ್ ವಿಂಡೋ ಸೈಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. And here sender's window as well as receiver's window have been increased. ಅದರಿಂದಾಗೇನೆ ರಿಸೀವರ್ ಏನ್ ಮಾಡ್ಬೋದು? ಸೆಂಡರ್ ಕಳಿಸಿದ್ದು ಎಲ್ಲಾ ಕರೆಕ್ಟ್ ಇರುವಂತ ಫ್ರೇಮ್ಸ್ ಅನ್ನ ಇಟ್ಕೊಂತಾನ, ತಪ್ಪಾಗಿದ್ದು ಫ್ರೇಮ್ಸ್ ಅನ್ನ ಅಷ್ಟೇ ರೀಟ್ರಾನ್ಸ್ಮಿಷನ್ ಗೆ ನೆಗೆಟಿವ್ ಅಕ್ನಾಲೇಜ್ಮೆಂಟ್ ಕಳಿಸ್ತಾನ. ಆಮೇಲೆ ಇವ ಏನ್ ಮಾಡ್ತಾನ? ಹೋಗಿ ಯಾವ್ಯಾವ್ದಕ್ಕೆ ನೆಗೆಟಿವ್ ಅಕ್ನಾಲೇಜ್ಮೆಂಟ್ ಬಂದೈತಿ ಅದು ಒಂದನ್ನೇ ಸೆಲೆಕ್ಟ್ ಮಾಡಿ ಅದು ಒಂದನ್ನೇ ರೀಟ್ರಾನ್ಸ್ಫರ್ ಮಾಡ್ತಾನೆ. ದೆನ್ ಎವ್ರಿಥಿಂಗ್ ಇಸ್ ಸೆಟ್ ರೈಟ್, ಇಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ದ ಅಬೋವ್ ಲೇಯರ್. Okay, we'll see the selective repeat now. The background study ಎಲ್ಲ complete ಆಯ್ತು. ಈಗ actual protocol ಹೆಂಗ್ ವರ್ಕ್ ಆಗ್ತದೆ? How does the actual protocol of selective repeat works? Okay, consider this is sender and this is receiver, and these are the windows of sender and receiver. Sender is the window, receiver is the window. Okay, sender will start transferring the frames one after the other. First frame, second frame, third frame, fourth frame,
fifth frame, right? And he is going to send back the acknowledgement. Receiver ಏನ್ ಮಾಡ್ತಾನ ವಾಪಸ್ acknowledgement ಅನ್ನು ಕಳಿಸ್ತಾನೆ, right? This is the normal procedure of receiving and sending of frames and acknowledgement. Acknowledgement ಮತ್ತು frames ಅನ್ನ ಈ ರೀತಿಯಾಗಿ ನಾರ್ಮಲ್ ಸಿನಾರಿಯೋ ಒಳಗೆ ನಾವೇನ್ ಮಾಡ್ತೀವಿ ಟ್ರಾನ್ಸ್ಫರ್ ಮಾಡ್ಕೊಂತ ಹೋಗ್ತೀವಿ. ಸೆಂಡರ್ ಕಳಿಸ್ತಾನೆ, ರಿಸೀವರ್ ಚೆಕ್ ಮಾಡ್ಕೊಂಡು acknowledgement ಅನ್ನ ಕಳಿಸ್ತಾ ಇರ್ತಾನೆ. But consider here an abnormal situation, which is also, it's not an abnormal, but sometimes it happens, not always. Sender window size of 4, the receiver window size is also 4. Consider sender window size is also 4 and receiver window size is also 4. Aundu 4 ada, yundu 4 ada. 0th frame, first frame, second frame, third frame. Initially what I am expecting is 0th frame, right? So sender will send me 0th frame. Okay, I am expecting 0th frame, 0 has arrived. Next what I am expecting first frame. Idu ಬಂದ ತಕ್ಷಣ ಏನು ಮಾಡ್ತಾನೆ acknowledgement ಅನ್ನು ಕಳಿಸ್ತಾನೆ. It will be ACK1. Before ACK1 comes, he will transfer frame number 1. He will transfer frame number 2, but it has not reached. Frame number 2 nu ಕಳಿಸನವ, ಆದ್ರೆ ಅದು ಬಂದು ರೀಚ್ ಆಗಿಲ್ಲ, ಮೇ ಬಿ ಎನಿ ರೀಸನ್. Then he will send frame number 3. Frame number 3 ನ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ acknowledgement for 1 has come, acknowledgement for 2 has come, but negative acknowledgement ಬಂತು. ಏನು? ಫಸ್ಟ್ 0th frame ಕರೆಕ್ಟ್ ಆಗಿ ಬಂದ್ಬಿಟ್ಟೈತಿ, ಫಸ್ಟ್ ಫ್ರೇಮ್ ಕರೆಕ್ಟ್ ಆಗಿ ಬಂದ್ಬಿಟ್ಟೈತಿ, ಬಟ್ ಸೆಕೆಂಡ್ ಫ್ರೇಮ್ ರಿಸೀವರ್ ಗೆ ರೀಚ್ ಆಗಿಲ್ಲ. 0th frame ಬಂತು, ಓಕೆ, ಐ ವಿಲ್ ಸ್ಟೋರ್ ಇನ್ ದ ವಿಂಡೋ. ನೆಕ್ಸ್ಟ್ first frame ಬಂತು, I will store it in the window. Now I am expecting frame number 2, but frame number 2 has not arrived. Next, first ಇನ್ನೊಂದು frame ಬಂತು, ಏನದು? It is frame number 3. And see the receiver's window. There are 2 vacant places. ಎರಡು vacant place now. ಅದಕ್ಕೆ frame number 3 ಬಂದ ಕೂಡಲೇ ನಾವು ಏನು ಮಾಡ್ತಾನೆ, ಓಕೆ, ಐ ಟೇಕ್ frame number 3 also, but second frame ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಅದು ಬಂದಿಲ್ಲ. Now what he will do, he will send a negative acknowledgement for frame number 2. NA ಏನು ಕಳಿಸ್ತಾನೆ, that means I have not received frame number 2. ಸೀಕ್ವೆನ್ಸ್ ನಂಬರ್ 2 ಇದ್ದಿದ್ದು ಫ್ರೇಮ್ ನನಗೆ ಬಂದು ರೀಚ್ ಆಗಿಲ್ಲ, ಬಟ್ ಹಂಗಂತ ನಾವು ಮೂರನೇ ಫ್ರೇಮ್ ಅನ್ನ ಡಿಸ್ಕಾರ್ಡ್ ಮಾಡಂಗಿಲ್ಲ. He will take third frame also. By the time the sender sends third frame, 0th frame acknowledgement ಬಂದೈತಿ, ಅದಕ್ಕೆ ಇದು ಹೋಗ್ಬೇಕು 1 2 3 and this space is vacant. So what sender will do, he will take one more frame, frame number 4 ಅನ್ನ ಟ್ರಾನ್ಸ್ಫರ್ ಮಾಡಿ ತಗೊಂತೈತಿ. ಬಟ್ ನಾವು ಇಲ್ಲಿ ಪ್ಲೇಸ್ ಇಲ್ಲ ಫ್ರೇಮ್ ನಂಬರ್ 4 ಅನ್ನ ತಗೊಳಕ್ಕೆ, ಬಟ್ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಇಸ್ ಫ್ರೇಮ್ ನಂಬರ್ 2. ಅದ್ರ ಸಲುವಾಗಿ ಜಾಗ ಬಿಟ್ಕೊಂಡಿರ್ತೀನಿ. ಸೊ ಇಟ್ ವಿಲ್ ನಾಟ್ ಸೆಂಡ್ ಅಕ್ನಾಲೆಜ್ಮೆಂಟ್ ಫಾರ್ ಫ್ರೇಮ್ ನಂಬರ್ 4. ಫ್ರೇಮ್ ನಂಬರ್ 4 ಗೆ ಅಕ್ನಾಲೆಜ್ಮೆಂಟ್ ಬರಂಗಿಲ್ಲ, 2 ದ ಟೈಮರ್ ಎಕ್ಸ್ಪೈರ್ ಆಗ್ತೈತಿ. ದ ಟೈಮರ್ ಆಫ್ 2 is expired. Now sender will stop for a moment. Sender ಏನ್ ಮಾಡ್ತಾನೆ, ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾನೆ. ಯಾಕೆ? ಒಂದಕ್ಕೆ ಟೈಮರ್ ಮುಗ್ದೈತಿ, ಅದಕ್ಕೆ ಇನ್ನೂ ಅಕ್ನಾಲೆಜ್ಮೆಂಟ್ ಬಂದಿಲ್ಲ. ವಾಪಸ್ ಬಂದು ನೋಡ್ತಾನೆ, there is a negative acknowledgement for frame number 2. ಫ್ರೇಮ್ ನಂಬರ್ 2 ಗೆ ಏನಾಗೈತಿ, ನೆಗೆಟಿವ್ ಅಕ್ನಾಲೆಜ್ಮೆಂಟ್ ಬಂದೈತಿ. ಅಂದ್ರೆ ಏನಾಯ್ತು, ಒಂದು ಕರೆಕ್ಟ್ ಆಗಿ ಹೋಗ್ಬಿಟ್ಟೈತಿ, 2 ಕರೆಕ್ಟ್ ಆಗಿ ಹೋಗ್ಬಿಟ್ಟೈತಿ. ಐ ಹ್ಯಾವ್ ಇವನ್ ರಿಸೀವ್ಡ್ ಅಕ್ನಾಲೆಜ್ಮೆಂಟ್ ಫಾರ್ ಫ್ರೇಮ್ ನಂಬರ್ 3, ಬಟ್ ಐ ಹ್ಯಾವ್ ರಿಸೀವ್ಡ್ ನೆಗೆಟಿವ್ ಅಕ್ನಾಲೆಜ್ಮೆಂಟ್ ಫಾರ್ ಫ್ರೇಮ್ ನಂಬರ್ 2 ಅಂತಂದಾಗ ಅಮ್ಮ ಏನ್ ಮಾಡ್ತಾನ, ಮತ್ತೊಂದು ಸರಿ ಸೆಕೆಂಡ್ ಫ್ರೇಮ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾನೆ. ಓಕೆ, ನಾವು 2 is being received. Each sequence correct ಆಯ್ತು. Now it is going to hand it over to the above layer. ಇದನ್ನ ಮತ್ತೆ ಖಾಲಿ ಮಾಡ್ಕೊಂತೈತಿ. Next 4th frame ಬಂದಿತ್ತು, it will take 4. Now it will send a cumulative acknowledgement. ಇವಾಗ ಏನ್ ಮಾಡ್ಬಿಡ್ತೈತಿ, ಅದು 4 ಗೆ ಕಳಿಸ್ಬಿಡ್ತೈತಿ. ಅದರ ಅರ್ಥ ಏನು, 1 2 3 ಎಲ್ಲ ಕರೆಕ್ಟ್ ಆಗಿ ಬಂದ್ಬಿಟ್ಟಾವು, 4 ಕರೆಕ್ಟ್ ಆಗಿ ಬಂದ್ಬಿಟ್ಟೈತಿ. Now I am expecting frame number 5. Now I am expecting frame number 5 ಅನ್ನೋದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ಕ್ಯುಮುಲೇಟಿವ್ ಅಕ್ನಾಲೆಜ್ಮೆಂಟ್ ಅನ್ನ ಕಳಿಸ್ತೈತಿ.
This is how selective repeat protocol is going to work. Sender window nu ದೊಡ್ಡದು ಮಾಡ್ಯಾರ, ರಿಸೀವರ್ ವಿಂಡೋನು ದೊಡ್ಡದು ಮಾಡ್ಯಾರ. ರಿಸೀವರ್ ವಿಂಡೋ ದೊಡ್ಡದು ಮಾಡಿದ್ರ ಇಂಟೆನ್ಷನ್ ಏನು, ಅಕಸ್ಮಾತ್ ಆಗಿ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕತ್ತಿದ್ದು ಫ್ರೇಮ್ ಬಿಟ್ಟು ಬೇರೆ ಫ್ರೇಮ್ ಬಂದ್ರು, if at all there is a vacant place in your window, then it is going to accept it. ಖಾಲಿ ಜಾಗ ಇದ್ರೆ ಅದು ಎಕ್ಸೆಪ್ಟ್ ಮಾಡ್ಕೊಂತೈತಿ, ಡಿಸ್ಕಾರ್ಡ್ ಮಾಡಂಗಿಲ್ಲ. ಗೋಬ್ಯಾಕ್ ಏನೊಳಗೆ ಏನ್ ಮಾಡ್ತಿತ್ತು, ನನಗೆ ಬೇಕಾಗಿದ್ದು ಬಂದ್ರೆ ಅಷ್ಟೇ ತಗೋತಿತ್ತು, ಉಳಿದಿದ್ದು ಎಷ್ಟನ್ನೇ ನೀ ಟ್ರಾನ್ಸ್ಫರ್ ಮಾಡಿದ್ರು ಎಲ್ಲಾನು ಡಿಸ್ಕಾರ್ಡ್ ಮಾಡಿ ಹೋಗಿತ್ತಿತ್ತು. ಆದ್ರೆ ಇಲ್ಲಿ ಹಂಗಲ್ಲ, ಇಫ್ ಎಟ್ ಆಲ್ ದೇರ್ ಇಸ್ ಅ ವೆಕೆಂಟ್ ಪ್ಲೇಸ್ ದೆನ್ ಇಟ್ ಈಸ್ ಗೋಯಿಂಗ್ ಟು ಟೇಕ್. ಯಾಕ, ಅದ್ರ ಹತ್ರ ಜಾಗ ಐತಿ, ಕರೆಕ್ಟ್ ಸೀಕ್ವೆನ್ಸ್ ನಾಗ ಬಂದಿದ್ದನ್ನ ಮ್ಯಾಲ್ ಕಳಿಸ್ತೈತಿ, ಮತ್ತೆ ವಿಂಡೋದೊಳಗೆ ಜಾಗ ಖಾಲಿ ಮಾಡ್ಕೊಂತೈತಿ, ನೆಕ್ಸ್ಟ್ ಬಂದಿದ್ದನ್ನ ಸ್ಟೋರ್ ಮಾಡ್ಕೊಂತೈತಿ. ಬಟ್ ಅದ ಮ್ಯಾಲ್ ಕಳಿಸ್ಬೇಕಾಗಿದ್ದೇ ಬೇಕಾಗಿತ್ತು, ಅದು ಇನ್ನೂ ಬಂದಿಲ್ಲ ಅಂತಂದಾಗ ಇಟ್ ಸೆಂಡ್ಸ್ ನೆಗೆಟಿವ್ ಅಕ್ನಾಲೇಜ್ಮೆಂಟ್. ಇವನ್ ಸೆಂಡರ್ ಸೈಡ್ ಏನ್ ಮಾಡ್ತೈತಿ, ಟೈಮರ್ ಎಕ್ಸ್ಪೈರ್ ಆಗ್ಬೇಕು ಇಲ್ಲ ವಿಂಡೋ ಫುಲ್ ಆಗ್ಬೇಕು, ಅಲ್ಲಿ ತನಕ ಕಂಟಿನ್ಯೂಸ್ ಆಗಿ ಟ್ರಾನ್ಸ್ಫರ್ ಮಾಡ್ತಿರ್ತೀವಿ. ಯಾವ್ದಾದ್ರು ಒಂದು ಸಿಚುವೇಶನ್ ಬಂದಾಗ ಇಟ್ ವಿಲ್ ಸ್ಟಾಪ್, ಇಟ್ ವಿಲ್ ಹೋಲ್ಡ್ ಇಟ್ಸ್ ಟ್ರಾನ್ಸ್ಮಿಷನ್ ಅಂಡ್ ಚೆಕ್ ವೈ ದಿಸ್ ಸಿಚುವೇಶನ್ ಹ್ಯಾಸ್ ಅರೈವ್ಡ್. ಆ ಸಿಚುವೇಶನ್ ಎದಕ್ ಬಂದಿರ್ತೈತಿ, ನಡುವೆ ಯಾವ್ದೋ ಒಂದು ಫ್ರೇಮ್ ಕರೆಕ್ಟ್ ಆಗಿ ಹೋಗಿ ಮುಟ್ಲಿಲ್ಲ ಅಂದ್ರೆ ಅಷ್ಟೇ ಆ ಸಿಚುವೇಶನ್ ಬರ್ತೈತಿ, ಇಲ್ಲ ಅಂದ್ರೆ ಸ್ಮೂತ್ ಆಗಿ ಒಂದ್ ಬರ್ತೈತಿ, ಅಕ್ನಾಲೇಜ್ಮೆಂಟ್ ಹೋಗ್ತೈತಿ, ಸೆಂಡರ್ ವಿಂಡೋನು ಖಾಲಿ ಆಗ್ತೈತಿ, ರಿಸೀವರ್ ವಿಂಡೋನು ಒಂದು ಪೊಸಿಷನ್ ಮುಂದೆ ಸ್ಲೈಡ್ ಆಗ್ತೈತಿ, ನೆಕ್ಸ್ಟ್ ಫ್ರೇಮ್ ಬಂತು, ಅಕ್ನಾಲೇಜ್ಮೆಂಟ್ ಹೋಯ್ತು, ಮತ್ತೊಂದು ಸ್ಲೈಡ್ ಆಗ್ತೈತಿ. ಸೊ ಈ ರೀತಿಯಾಗಿ ಸ್ಮೂತ್ ಆಗಿ ಕಮ್ಯುನಿಕೇಶನ್ ಕ್ಯಾರಿ ಔಟ್ ಆದ್ರ ಸೆಂಡರ್ ವಿಂಡೋ ಒಳಗ ರಿಸೀವರ್ ವಿಂಡೋ ಒಳಗ ಯಾವಾಗ್ಲೂ ವೆಕೆಂಟ್ ಪ್ಲೇಸ್ ಇದ್ದೇ ಇರ್ತೈತಿ. ನಡುವೆ ಯಾವ್ದಾದ್ರು ಒಂದು ಎರೇನಿಯಸ್ ಫ್ರೇಮ್ ಬಂತು ಅಥವಾ ಯಾವ್ದಾದ್ರು ಒಂದು ಫ್ರೇಮ್ ಮಿಸ್ ಆಯ್ತು ಅಂತ ಅಂದಾಗ ಅಷ್ಟೇ ನಿಮಗೆ ಈ ಸಿಚುವೇಶನ್ ಬರ್ತೈತಿ. ಸೆಂಡರ್ ವಿಂಡೋ ಫುಲ್, ರಿಸೀವರ್ ವಿಂಡೋ ಫುಲ್ ಆಗೋ ಸಿಚುವೇಶನ್ಸ್ ಆ ಟೈಮ್ದಾಗ ಅಷ್ಟೇ ಬರ್ತಾವ. ಅಂಡ್ ಸೆಂಡರ್ ವಿಂಡೋ ಫುಲ್ ಆದ ತಕ್ಷಣ ಸೆಂಡರ್ ಚೆಕ್ ಮಾಡ್ಕೊಂತಾನ, ಮತ್ತೆ ಹೊಳ್ಳಿ ರೀಟ್ರಾನ್ಸ್ಮಿಷನ್ ಅನ್ನ ಮಾಡ್ತಾನ. This is how the selective repeat. You are not going to retransfer all the frames. Instead of that, you are going to select the only frame which has been negatively acknowledged, which has not been received by the receiver or received but it is not correct. Anta frame ಒಂದನ್ನೇ ಹುಡುಕಿ ತೆಗೆದು ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಒಂದನ್ನೇ ರಿಪೀಟ್ ಆಗಿ ರೀಟ್ರಾನ್ಸ್ಫರ್ ಮಾಡ್ತೀರಿ, ರೈಟ್? So this is how the selective repeat protocol is going to work. Okay, is it visible? Screen ಮೇಲಿಂದ ಎಲ್ಲರಿಗೂ ಕಾಣಿಸ್ಲಿಕ್ಕತ್ತದ? Okay.
Same example, second frame negative and then okay. So see here, this is sender. A is the sender and B is receiver. Zeroth frame has been transmitted and acknowledgement for zeroth frame is again transmitted by the receiver. ಯಾವಾಗಲೂ ನಾವು acknowledgement ಅನ್ನು ಏನಂತ ಕಳಿಸ್ತೀವಿ? It will be holding the sequence number of next expected frame. Zeroth frame ಬಂದೈತಿ ಅಂದ್ರೆ next ಯಾವ frame ಬೇಕು? First frame ಬೇಕು. So ACK for 1. Next frame number 1 has been received. So ACK for 2. That means I want second frame. ಎಷ್ಟು ತನಕ ಬರೋದು ಚೇತನ್? ಅದ ಟೈಮ್ ಎಷ್ಟಾಗೈತಿ? Now frame number 2 has been transmitted but it has not been received. Error ಏನೋ error occur ಆಗೈತಿ in between ಅಥವಾ ರಿಸೀವ್ ಮಾಡಿದ್ಮೇಲೆ ಅದರೊಳಗೆ ಏನೋ ಎರರ್ಸ್ ಇದಾವೆ. ಎರಡು ಸಿಚುವೇಶನ್ಸ್ ಇರಬಹುದು, ರೈಟ್? ಸೊ ಇಟ್ ಹ್ಯಾಸ್ ನಾಟ್ ಬೀನ್ ರಿಸೀವ್ಡ್. ಸ್ವಲ್ಪ ಹೊತ್ತಿನ ತನಕ ವೇಟ್ ಮಾಡ್ತೈತಿ, ಬರ್ತೈತಿ ಅಂತ ಹೇಳಿ. ಬಟ್ instead of second frame, the receiver gets a frame with sequence number 3. Nodri, frame with sequence number 3 has been arrived. ಅವಾಗ ರಿಸೀವರಿಗೆ ಅರ್ಥ ಆಗ್ತೈತಿ, ಓಕೆ ಇಲ್ಲೇನೋ ಗದ್ದಲ ಆಗೈತಿ, ನಾನು ಎರಡನೇ ಫ್ರೇಮ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕತ್ತಿದ್ದೆ ಬಟ್ ಬಂದಿರೋದು ಸೀಕ್ವೆನ್ಸ್ ನಂಬರ್ 3 ಬಂದೈತಿ ಅಂತಂದ್ರೆ ಅದರ ಅರ್ಥ 2 is missing. So what the receiver will do, it will send a negative acknowledgement. NAK stands for negative acknowledgement for frame number 2. ಎರಡನೇ ಫ್ರೇಮ್ ಬರಬೇಕಾಗಿತ್ತು ಬಟ್ ಅದು ಬಂದಿಲ್ಲ. I am waiting for second frame. ಇಲ್ಲಿ ಏನೋ ಗದ್ದಲ ಆಗೈತಿ ಅನ್ನೋದನ್ನ ಇಂಡಿಕೇಟ್ ಮಾಡ್ತು. ಆಫ್ಟರ್ ದ್ಯಾಟ್ but it will not discard frame number 3. It will store it in its memory. Frame number 3 ನ discard ಮಾಡಂಗಿಲ್ಲ, ಅದು ಮೆಮರಿ ಒಳಗೆ ಸ್ಟೋರ್ ಮಾಡ್ಕೊಂತೈತಿ. ನೆಕ್ಸ್ಟ್ ಇಟ್ ರಿಸೀವ್ಸ್ ಫ್ರೇಮ್ ನಂಬರ್ 4. ಮತ್ 4 ಬಂತು ಅಂದ್ರೆ ನನಗೆ ಎರಡನೇದು ಬೇಕು ಕಳಿಸ್ತೈತೆ ಅದು. I am waiting for frame number 2. I have received frame number 1. I am waiting for frame number 2. ಮತ್ತೆ ACK 2 ನೇ ಕಳಿಸ್ತೈತಿ ಅಂದ್ರೆ ನನಗೆ ಬೇಕಾಗಿರೋದು ಸೆಕೆಂಡ್ ಫ್ರೇಮು. ಅದಾದ್ಮೇಲೂ ಕೂಡ ಮತ್ತೊಂದು ಫ್ರೇಮ್ ಬರ್ತೈತಿ, ದಟ್ ಈಸ್ ಫ್ರೇಮ್ ನಂಬರ್ 5. It is not 2. It is accepted, but again it will send an acknowledgement for first frame. First frame ಗೆ acknowledgement ಕಳಿಸ್ತೈತಿ. ಒಂದು ಬಂದು ಮುಟ್ಟೈತಿ, ನಾ ಎರಡಕ್ಕೆ ವೇಟ್ ಮಾಡ್ಲಿಕ್ಕತ್ತೀನಿ. ಮಮ್ಮಿಯಲ್ಲಿ ಸೌದ ರೂಪೆ. Yes, who is talking? And then frame number 6 has been received. Again acknowledgement for 2. By the time it transfers 6 frames, ಇಲ್ಲಿ ನೋಡ್ರಿ 0th frame ಗೆ